ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವಿತ್ ವೀರಾ ಚಾನಲ್ಗೆ. ನಾನಿವತ್ತು ನಿಮಗೆ ತೋರ್ಸೋಕೆ ಹೊರಟಿರುವಂಥ ರೆಸಿಪಿ ಬಂದ್ಬಿಟ್ಟು ಸೊಪ್ಪಿನ ಪಲ್ಯದ ಸಾರು. ಎರಡು ಥರ ಸೊಪ್ಪು ಸೇರಿಸ್ಬಿಟ್ಟು ಹೇಗೆ ಸೊಪ್ಪಿನ ಸಾರು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಒಳ್ಳೊಳ್ಳೆ ರೆಸಿಪಿನ ನಾನು ಶೇರ್ ಮಾಡ್ತಾ ಇರ್ತೀನಿ. ಆದಷ್ಟು ಡೈಲಿ ನನ್ನ ಚಾನಲ್ನ ವಾಚ್ ಮಾಡಿ. ಸೊಪ್ಪಿನ ಸಾರು ಮಾಡೋದಂತೂ ತುಂಬಾ ಸುಲಭ. ಇವಾಗ ಹೆಂಗೆ ಮಾಡೋದು ಸಾಂಬಾರು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 2 ಥರ ಸೊಪ್ಪನ್ನ ತೊಗೊಂಡು ಅದನ್ನು ತೊಳೆದು ಕೇಸಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಇದು ಸ್ವಲ್ಪ ತೊಗೊಂಡು ಅದನ್ನು ಎಲ್ಲನೂ ತೊಳೆದಿಟ್ಕೊಂಡಿದ್ದೆ. ನೀಟಾಗಿ ಒಟ್ಟಿಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಸಾಂಬಾರನ್ನ ಒಂದೇ ಸೊಪ್ಪಿಂದ ಕೂಡ ನೀವು ಮಾಡ್ಕೋಬೋದು. 2 ಸೊಪ್ಪಿಂದ ಮಾಡ್ಕೋಬೇಕಂತೇನಿಲ್ಲ. 2 ಸೊಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಥರದ್ದು ಸೊಪ್ಪು ಕೂಡ ಹಾಕಿ ಸೇಮ್ ಇದೇ ವಿಧಾನದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ನಾನು ಕಟ್ ಮಾಡಿರೋ ಸೊಪ್ಪೆಲ್ಲ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲನೂ ನೀಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ನೆಕ್ಸ್ಟು ನಾನು ಒಂದು ಬೌಲ್ ತೊಗರಿಬೇಳೆನ ಸೇರಿಸ್ಕೋತಾ ಇದ್ದೀನಿ. ನೋಡ್ಬೋದು ನೀವು ತೊಗರಿಬೇಳೆ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸೊಪ್ಪು ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನೊಂದು 3 ವಿಸಿಲ್ನ ಕೂಗ್ಸೋಕೆ ಸೈಡಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ನಾನು ಅದು ಕೂಗಿದೆ. ನೆಕ್ಸ್ಟ್ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಬಿಟ್ಟು ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ನೀಟಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಅದು ಒಂಚೂರು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಗೆ, ಸೊಪ್ಪಿನ ಪಲ್ಯದ ಒಗ್ಗರಣೆಗೆ. ಇದನ್ನೆಲ್ಲ ಆದಷ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೋಡ್ಬೋದು ನಾನು ಎಲ್ಲ ವಿಸಿಲ್ ತಗೊಂಡಾಗಿದೆ. ಬೇಳೆ ಮತ್ತು ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 3-4 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು, ಎಲ್ಲ ಸಾಫ್ಟಾಗಿ ಹೋಗುತ್ತೆ ಬೇಳೆ ಮತ್ತು ಸೊಪ್ಪು. ನೆಕ್ಸ್ಟು ನಾನೇನು ಈರುಳ್ಳಿ ಅದನ್ನು ಫ್ರೈ ಮಾಡ್ಕೊಂಡಿದ್ನೋ ಅದಕ್ಕೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಬೇಯಿಸಿಟ್ಟಿರೋ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ನೀಟಾಗಿ ಕುದಿಸ್ಕೊಂಡು ಅದು ಒಗ್ಗರಣೆ ಎಲ್ಲನೂ ಸಾರಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ನೀಟಾಗಿ ಎಲ್ಲನೂ ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು. ನೆಕ್ಸ್ಟು ನಾನು ಇನ್ನೊಂದು ಏನಂದರೆ ಕುಕ್ಕರ್ಗೆ ಸೊಪ್ಪು ಹಾಕೋ ಟೈಮಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಕ್ಲಿಪ್ ಮಿಸ್ ಆಗಿದೆ ಇದರಲ್ಲಿ. ನಿಮ್ಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಬರೀ ಹಸಿಮೆಣ್ಸಿನ್ಕಾಯಿಂದ ಮಾಡ್ಬೋದು, ಇಲ್ಲ ಅಚ್ಚ ಖಾರದ ಪುಡಿ ಹಾಕಿ ಕೂಡ ಮಾಡ್ಕೋಬೋದು. ನಾನು 2 ಹಾಕ್ಕೊಂಡಿದ್ದೀನಿ. 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಖಾರನೂ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ಮನೇಲಿ ಯಾವ ಥರ ಮಾಡ್ತೀರಾ, ಎಷ್ಟು ಜನಕ್ಕೆ ಮಾಡ್ತೀರಾ, ನಿಮ್ಮ ಮನೇಲಿ ಖಾರ ಎಷ್ಟು ತಿಂತಾರೆ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇವಾಗ ಎಲ್ಲನೂ ಖಾರ, ಅರಿಶಿನ, ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿದೆ. 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಗಿದೆ. ಇನ್ನೊಂದು 5-10 ನಿಮಿಷ ಚೆನ್ನಾಗಿ ಬೆಂದ್ರೆಗಿನ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಲಾಸ್ಟಲ್ಲಿ ಇನ್ನೊಂದು 2 ಐಟಮ್ ಹಾಕೋದಿದೆ, ಆಮೇಲೆ ಹಾಕ್ತೀನಿ. ಒಮ್ಮೆ ನೀವು ಮನೇಲಿ ಈ ಥರ ಸಾಂಬಾರನ್ನ ಮಾಡ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ. ಮಾಡೋದಂತೂ ತುಂಬಾ ಸುಲಭ. ಒಂದು 20 ನಿಮಿಷದಲ್ಲಿ ಆರಾಮಾಗಿ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ನಾನು ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ಕೋತೀನಿ ಅನ್ನೋ ಟೈಮಲ್ಲೇ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಹುಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಆ ಹುಳಿನೂ ಕೂಡ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಸೊಪ್ಪಿನ ಸಾರು ಆಲ್ರೆಡಿ ರೆಡಿ ಆಯಿತು. ಇನ್ನೇನು ಈ ಸಾರನ್ನ ನಾನು ಬೌಲಿಗೆ ಸರ್ವ್ ಮಾಡ್ಕೋತೀನಿ. ನಾನು ಹಾಕ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಆದಷ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿ.
ಇನ್ನಷ್ಟು ಹೆಚ್ಚೆಚ್ಚು ವೀಡಿಯೋಸ್ ಹಾಕ್ತಾಯಿರ್ತೀನಿ. ಒಳ್ಳೊಳ್ಳೆ ವೀಡಿಯೋಸು, ಸಿಂಪಲ್ ರೆಸಿಪೀಸು ಹಾಕ್ತಾಯಿರ್ತೀನಿ. ಆದಷ್ಟು ಡೈಲಿ ನನ್ನ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.